ನಾನು ಅರಿತ ಎಲ್ಲವೂ, ನನ್ನ ಗುರುಗಳು ಮತ್ತು ಇಡೀ ಆಧ್ಯಾತ್ಮಿಕ ಪರಂಪರೆ ಅರಿತಿದ್ದ ಎಲ್ಲವೂ ಧ್ಯಾನಲಿಂಗದಲ್ಲಿ ಶಕ್ತಿಯ ರೂಪದಲ್ಲಿದೆ. ನಾನು ಒಂದು ಫಲ ಅಷ್ಟೇ. ಅರಿಯೋದು ಅಂದರೆ ಶೇಖರಿಸೋದಲ್ಲ. ಅರಿಯೋದು ಒಂದು ಸಾಧ್ಯತೆ, ಅರಿವು ಒಂದು ಗ್ರಹಿಕೆ. ಧ್ಯಾನಲಿಂಗ ಒಂದು ಭಂಡಾರ, ಆದರೆ ಶೇಖರಿಸಿದ ತಿಳಿವಿನದ್ದಲ್ಲ. ಶೇಖರಿಸಿದ ಸಾಧ್ಯತೆಗಳ, ಶೇಖರಿಸಿದ ಗ್ರಹಿಕೆಯ ಸಾಧನಗಳ ಭಂಡಾರ. ಗ್ರಹಿಕೆಯ ಬೇರೆ ಬೇರೆ ಆಯಾಮಗಳಿಗೆ ಸಂಪರ್ಕ ಸಾಧಿಸದೆ ಅರಿಯುವಿಕೆ ಒಂದು ಸಾಧ್ಯತೆ ಆಗಲ್ಲ. ತಿಳಿವು ಯಾವಾಗಲೂ ಸಾಧ್ಯ. ತಿಳುವಳಿಕೆ ನಿಮ್ಮನ್ನು ಕೇವಲ ಸಾಮಾಜಿಕವಾಗಿ ವರ್ಧಿಸುತ್ತೆ. ಅಸ್ತಿತ್ವದ ಹಂತದಲ್ಲಿ ಜೀವನವನ್ನು ಆಳವಾಗಿ ನೋಡಬೇಕೆಂದರೆ ನಿಮಗೆ ಅರಿವು ಬೇಕು. ಅದಕ್ಕೊಂದು ಮಾರ್ಗ ಕಂಡುಕೊಳ್ಳಬೇಕು. ಆ ದಿಕ್ಕಿನಲ್ಲಿ ಧ್ಯಾನಲಿಂಗ ಒಂದು ಅಪೂರ್ವವಾದ ಸಾಧ್ಯತೆ.